ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ರೈತ ನಮ್ಮ ಕೈಲಿ ಆದರೆ ಒಳ್ಳೇದು ಮಾಡೋ ರೈತರಿಗೆ ಯಾವುದೇ ಕಾರಣ ಕೆಟ್ಟದ್ದು ಮಾಡೋಂಥ ಕೆಲಸವನ್ನು ಸಚಿವರು ಮಾಡಬಾರ್ದು. ಅದು ನಾನು ಖಂಡಿಸ್ತೀನಿ. ಸರ್, ಈ ಬಾರಿ ಎಲ್ಲೋ ಒಂದು ಕಡೆ ಈ ರೀತಿಯ ಪ್ರಕರಣಗಳಾಗ್ತಿರೋದಕ್ಕೆ ಮನ್ಮೂಲ್ ಚುನಾವಣೆ ಕಾರಣ ಆಗುತ್ತೆ. ಹೌದು, ಸತ್ಯ. ಇವತ್ತು ನೋಡಬೇಕು ಮನ್ಮೂಲ್ ರಾಜಕೀಯ ನಾವು ನೋಡ್ದೋ, ನಾವು 5 ವರ್ಷದಿಂದ ಚುನಾವಣೆಗೆ ನಿಂತಿದ್ದು. ಯಾವತ್ತು ಈ ಮಟ್ಟಕ್ಕೆ ಈ ಜಿಲ್ಲೆಯಲ್ಲಿ ಈ ಥರ ಮನ್ಮೂಲ್ ಚುನಾವಣೆ ಆಗಿರಲಿಲ್ಲ. ಇವಾಗ ಆಲ್ರೆಡಿ ಲಕ್ಷ ಕೊಟ್ಟು ಡೆಲಿಕೇಟ್ ಬಡಿಸುವಂಥ ಕೆಲಸವನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾರೆ. ನಾನು ಯಾರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು, ಅವರ ಬೆಂಬಲಿಗರು ಅವ್ರು ಮಾಡ್ತಾರೆ ಅಂತ ಹೇಳಲ್ಲ, ಸಚಿವರು ಮಾಡ್ತಾರೆ, ಅವ್ರ ಬೆಂಬಲಿಗರು ಹಣದ ಒಳೆನೂ ಹರಿಸ್ತವ್ರು ಆಲಯ. ಅದೇನು ಯಾವ ಮಟ್ಟಿಗೆ ಚುನಾವಣೆ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಆ ಮಟ್ಟಿಗೆ ಹೋಗ್ತಾ ಇದ್ದಾರೆ. ಅಂದರೆ ಮನ್ಮೂಲ್ ಚುನಾವಣೆಯಲ್ಲಿ ಈಗ ಹಣದ ದರ್ಬಾರ್ ನಡೀತಿದೆ ಅಂತಲ್ಲ. ಹಣದ ದರ್ಬಾರ್ ಜೊತೆಗೆ ಹಣ ದರ್ಬಾರ್ ನಡೀಲಿ ಸರ್, ತೊಂದರೆ ಇಲ್ಲ. ಆದರೆ ರೈತರ ಊರಲ್ಲಿ ಅವರ ಕುಟುಂಬಗಳು ಹೊಡೆದಾಡ್ತವೆ, ಅದಕ್ಕೆ ದಾರಿ ಮಾಡಿಕೊಡ್ತವ್ರೆ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಹೋಗಲಿ, ಪ್ರಶ್ನೆ ಇಲ್ಲ. ಆದರೆ ಹಳ್ಳಿನಲ್ಲಿ ರಾಜಕಾರಣ ಗುಂಪುಗಳಿಗೆ ಮಾಡ್ತಾರಲ್ಲ, ಅದು ಆಗಬಾರ್ದು, ಅದು ನಿಲ್ಲಬೇಕು. ಅಂದರೆ ಸಹಕಾರ ಸಂಘದಲ್ಲೂ ಈಗ ರಾಜಕೀಯದ ಹಣದಿಂದ ರಾಜಕೀಯ ಅದು ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಅದರಿಂದ ಊರುಗಳಲ್ಲಿ ಒಂದು ಸೌಮ್ಯವಾಗಿ ಅಣ್ತಂದಿರ್ತಂತ ನಡ್ಕೊಂಡು ಹೋಗ್ತಿದ್ದಂಥ ಸಂಸ್ಥೆಗಳು ಹಾಳಾಗಿ ಹೋಗ್ತವೆ. ನಾನು ಒಂದು ಹೇಳ್ತೇನೆ, ಸುಮಾರು ಸರಿ ನಾನು ಸಚಿವರಿಗೆ ಹೇಳಿದ್ದೀನಿ ವೇದಿಕೆಯಲ್ಲಿ, ದಯವಿಟ್ಟು ರಾಜಕಾರಣವನ್ನು ಸಹಕಾರ ಸಂಘಗಳನ್ನ ಏರಬೇಡಿ. ಸಹಕಾರ ಸಂಘಗಳು ಉಳಿಬೇಕು, ಬೆಳಿಬೇಕು ಅಂದರೆ ರಾಜಕಾರಣ ಬೆಳೆಸಬೇಡಿ. ನಾವು 4 ವರ್ಷ ಇದ್ದಾಗ ಒಂದೇ ಒಂದು ಸಂಘದಲ್ಲಿ ನಾವು ಈ ಥರ ರಾಜಕಾರಣ ಬೆಳೆಸಿಲ್ಲ. ನೀವು ಅದು ಮಾಡಬೇಡಿ, ಅದಕ್ಕೆ ಕುಮ್ಮ ಕೊಡಬೇಡಿ ಅಂತ ಹೇಳಿದ್ದೀನಿ. ಬಟ್ ಅದು ಹೆಚ್ಚಾಗಿದೆ. ಸರ್, ನೀವು ಕೂಡ ಮನ್ಮೂಲ್ ನಿರ್ದೇಶಕರಾಗಿದ್ದರೆ ನಿಮ್ಮ ಅವಧಿಯಲ್ಲಿದ್ದಾಗ ಈ ಥರ ಚುನಾವಣೆಗಳು ನಡೆದಿದೆ? ಯಾವುದೇ ಕಾರಣಕ್ಕೆ ನಡೆದಿರಲಿಲ್ಲ. ನಾವು ಹೇಳ್ತೇನೆ, ನಮಗೆ ಆಶ್ಚರ್ಯ ಆಗ್ತದೆ. ಡೆಲಿಗೇಟ್ನ ಪಾಪ ಅವರೆಲ್ಲ ಸೇರಿಕೊಂಡು ಯಾರು ಒಬ್ಬರನ್ನ ಆ ಒಂದು ಸಂಘದಲ್ಲಿ ಹೋಗಪ್ಪ ನೀನು ಓಡಾಕ್ಬಿಟ್ಟು ಬಾರಪ್ಪ ಅಂತ ಹೇಳಿ ಕಳಿಸ್ತಿದ್ದು ನಾವು ನೋಡಿದ್ದು. ನಾವು ಯಾವ ಕೊನೆ ಒಂದು 15 ದಿವಸಕ್ಕೆ ಹೋಗ್ತಿದ್ದೋ ಅಷ್ಟೇ ಚುನಾವಣೆ ಟೈಮಲ್ಲಿ. ಆದರೆ ಇನ್ನೂ 2 ತಿಂಗಳಿದೆ ಚುನಾವಣೆ. ಈಗಾಗಲೇ ಎಲ್ಲ ಕಡೆ ಗುಂಪುಗಾರಿಕೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದು. ಈ ಒಬ್ಬರು ಮಹಾನ್ ಭಾವರಿದ್ದಾರೆ ಈ ಜಿಲ್ಲೆಯ AR ಆಗಿ ಮತ್ತು DR ಇನ್ಚಾರ್ಜ್ ತಾಣಂಥ ಮಹಾನ್ ಭಾವ, ಸರ್ವಜ್ಞ, ಬೃಹಸ್ಪತಿ. ಆ ಮನುಷ್ಯ ಗೊತ್ತಿಲ್ಲ, ಯಾರು AR ಆಗಿ DR ಕೆಲಸ ಮಾಡಿಲ್ವನೋ, ಕಾನೂನು ಅವರೇ ಮಾಡ್ಕೊಂಡಿರಬೇಕು, ಅವ್ರ ಅಪ್ಪನ ಮನೆ ಆಸ್ತಿ ಇರಬೇಕು ಕಾನೂನು. ಆ ರೀತಿಯಲ್ಲಿ ಈ ಜಿಲ್ಲೆಯ ಅವ್ರ ವಿರುದ್ಧವಾಗಿ, ಕಾಂಗ್ರೆಸ್ ವಿರುದ್ಧವಾಗಿ ಅಂತ ಸಹಕಾರ ಸಂಘಗಳಿಗೆ ನೋಟಿಸ್ ಕೊಟ್ಟು, ಕಾರ್ಯದರ್ಶಿಗಳಿಗೆ ಧಮಕಿ ಹಾಕಿ, ಆಮೇಲೆ ಅಲ್ಲಿ ಆಳ್ತಮ್ಮನ ಧಮಕಿ ಹಾಕಿ, ಇವತ್ತು ಒಂದು ದಿವಸ ಒಂದು ರೀತಿ ಕಾಂಗ್ರೆಸ್ ಏಜೆಂಟ್ ಅಂತೆ ವರ್ತನೆ ಮಾಡ್ತಾವೆ. ನಾವು ಆಲ್ರೆಡಿ DC ಅವರಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ. ಈ ಒಂದು ಏನು DR ಮತ್ತು ಯಾರು ಇನ್ಚಾರ್ಜ್ ಇದ್ದಾರೆ ನಾಗಭೂಷಣ್ ಅಂತ, ಅವ್ರನ್ನ ಚುನಾವಣೆ ಮುಗಿಯೋರಿಗೆ ಈ ಜಿಲ್ಲೆಯಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ. ಅವರಿದ್ದರೆ ನ್ಯಾಯಯುತ ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. DC ಅವ್ರಿಗೆ ಹೇಳಿದ್ದೀವಿ, ಚುನಾವಣಾ ಅಧಿಕಾರಿಗಳು ಕೊಟ್ಟಿದ್ದೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.